ಸಿಎಂ ಡಿಸಿಎಂ ಸಚಿವರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಸ್ಕ್ಯಾಮ್ ಲಾರ್ಡ್ ಎಂಬ ಶೀರ್ಷಿಕೆಯನ್ನು ಕೊಟ್ಟು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಎಕ್ಸ್ ಖಾತೆ ವಿರುದ್ಧ ಕೆಪಿಸಿಸಿ ವಕೀಲರ ತಂಡ ಈಗ ದೂರನ್ನು ಕೊಟ್ಟಿದೆ. ಲೂಟಿ ಮತ್ತು ಸ್ಕ್ಯಾಮ್ ಪದವನ್ನು ಬಳಸಿ ಪೋಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ವ್ಯಕ್ತಿತ್ವ ಅಂದರೆ ಒಂದು ಅವ್ರ ಮರ್ಯಾದೆಯನ್ನು ತೆಗೆದಿದ್ದಾರೆ ಅಂತ, ಇನ್ನೊಂದು ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಹೇಳಿ ಎರಡು ಪದಗಳ ವಿರುದ್ಧ ಸಮರವನ್ನು ಕೆಪಿಸಿಸಿ ವಕೀಲರ ತಂಡ ಮಾಡಿದೆ. ಇವ್ರುಗಳೇ ಹೇಳ್ತಾರೆ ಆರೋಪ ಮಾಡಿ ನೀವು ಪ್ರತಿಭಟನೆ ಮಾಡಿ ಅಂತೆಲ್ಲ. ಬಟ್ ಯಾವಾಗ ಈ ಪ್ರತಿಭಟನೆಗಳಾಗತ್ತೆ ಆವಾಗ ಅವ್ರನ್ನ ಲೀಗಲಾಗಿ ಕಟ್ ಹಾಕೋದಕ್ಕೆ ನೋಡ್ತಾರೆ. ನೋಡಿ, ಅಲ್ಲಿ ಇದು ಕರ್ನಾಟಕವನ್ನು ಹಗಲಿರುಳು ಲೂಟಿ ಹೊಡಿತಾ ಇರುವ INC ಕರ್ನಾಟಕ ಸರ್ಕಾರದ ಸ್ಕ್ಯಾಮ್ ಸಾಮ್ರಾಜ್ಯದ ಅಸಲಿ ಕತೆ ಅಂತ ಒಂದು ಪೋಸ್ಟ್. ಕೆಳಗಡೆಗೆ ಕಾಂಗ್ರೆಸ್ ಫೇಲ್ಸ್ ಕರ್ನಾಟಕ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಸಿದ್ದರಾಮಯ್ಯ, DK ಶಿವಕುಮಾರ್, ಜಮೀರ್ ಅಹಮದ್ ಖಾನು, ಸಂತೋಷ್ ಲಾಡ್ ಆದಿಯಾಗಿ ಎಲ್ಲರ ಫೋಟೋವನ್ನು ಹಾಕಿ ಇವರೆಲ್ಲರೂ ಕೂಡ ಸ್ಕ್ಯಾಮ್ ಮಾಡಿದ್ದಾರೆ, ಹಗರಣಗಳ ಸರಮಾಲೆಯನ್ನು ಮಾಡಿದ್ದಾರೆ ಅಂತ ಸ್ಕ್ಯಾಮ್ ಲಾರ್ಡ್ ಅಂತ ಹಾಕಿದ್ದಾರೆ. ಈ ಲ್ಯಾಂಡ್ ಲಾರ್ಡ್ ರೀತಿಯಲ್ಲೇ ಸ್ಕ್ಯಾಮ್ ಲಾರ್ಡ್ ಅನ್ನೋ ರೀತಿಯಲ್ಲಿ ಪೋಸ್ಟನ್ನು ಹಾಕಿದರು. ಇದಕ್ಕೆ ಕೆಪಿಸಿಸಿ ವಕೀಲರ ತಂಡ ದೂರು ಕೊಟ್ಟಿದೆ. ಅವರು ದೂರು ಕೊಟ್ಟಿರೋದ್ರಲ್ಲೂ ಒಂದು ರೀತಿ ಅರ್ಥ ಇದೆ. ಯಾಕಂದರೆ ಇವರು ಸ್ಕ್ಯಾಮ್ ಅಂತ ಹೇಳ್ತಾರೆ, ಇವ್ರು ಕೋರ್ಟಿಗೆ ಹೋಗಲ್ಲ, ಇವರು ಕೇಂದ್ರ ಸರ್ಕಾರವನ್ನು ಅಪೀಲ್ ಆಗಲ್ಲ. BJPಯವರು ಸುಮ್ಮನೆ ಗಾಳಿಲಿ ಗುಂಡು ಹೊಡ್ಕೊಂಡು ಬರ್ತಾರೆ. ಅವರು ಅಷ್ಟೇ, ಇವ್ರ ಮೇಲೆ ಆರೋಪ ಮಾಡಬೇಕಾದ್ರೆ 40% ಅಂತೆಲ್ಲ ಹೇಳಿದ್ರು. ಅವರು ಕೂಡ SIT ತಂಡಗಳನ್ನು ರಚನೆ ಮಾಡಿದ್ರು. ಬಟ್ ಯಾವ BJP ನಾಯಕರನ್ನು ಅರೆಸ್ಟ್ ಮಾಡಿದ್ದನ್ನು ನಾವು ನೋಡಿಲ್ಲ. ಇಬ್ಬರದು ಇದೆ ಕತೆ. ಬಟ್ ಈಗ ಈ ಫೈಟಿಂಗಲ್ಲಿ ಒಬ್ಬರು ಮಾತ್ರ ಲೀಗಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ.